ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಏಳುಮಲೆ 77 ಮಲೆಯನ್ನು ನನಗೆ ನಾಟ್ಯ ಮಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾಯ್ಕಾಡಿಗೆ ಮುಡಿಸೋಪ್ಪ. ನನ್ನ ಅತ್ಯಂತ ಪ್ರೀತಿಯ ಚಾಮರಾಜನಗರ ಭಾಗದ ಎಲ್ಲ ಕಲಾಕಾರರಿಗೂ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಚ್ ಎಸ್ ಶಿವಪ್ರಕಾಶ್ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಕವಿ. ಅವನ ಈ ನಾಟಕವನ್ನ ನೋಡಬೇಕು ಅಂತ ನಾನು ಕಾತರದಿಂದ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದಿದ್ದು ಇವತ್ತು ನಾನು ನೋಡಿ ನಾನು ನಿಜಕ್ಕೂ ಪುಳಕಿತನಾಗಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಬರೀ ಮಲೆ ಮಹದೇಶ್ವರನ ಚಿತ್ರ ಅಂತ ಅನ್ಸಲ್ಲ, ನಮ್ಮ ಒಳಗಡೆ ಇರುವಂತ ಮಹಾಕಾವ್ಯ ಇದು. ಅಂತ ಮಹಾಕಾವ್ಯವನ್ನ ನನ್ನ ಗೆಳೆಯ ಶಿವಪ್ರಕಾಶ್ ಕಟ್ಕೊಟ್ಟಿದ್ದಾರೆ. ಆದರೆ ಅದನ್ನ ನಿಜವಾದ ಕಾವ್ಯವನ್ನ ಹಾಕ್ಸಿರೋ ಅಂತವ್ರು ನೀವಿಲ್ಲಿರೋ ಅಂತ ಎಲ್ಲ ಕಲಾಕಾರ. ಆ ದೃಷ್ಟಿಯಿಂದ ನನ್ನ ಕಿರಿಯ ಅತ್ಯಂತ ಪ್ರೀತಿಯ ಗೆಳೆಯ ಗಿರಿಗಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಮತ್ತೆ ಹೇಳಿ, ಒಂದು ವ್ಯವಸ್ಥೆ ಈಗ ಆಗ್ಬೇಕು. ಸರ್ಕಾರ ಮತ್ತು ಇಂಥ ಕಲಾ ಅಭಿಮಾನಿಗಳು ನಿಜಕ್ಕೂ ಇದನ್ನ ಜನಪ್ರಿಯಗೊಳಿಸಲಿಕ್ಕೆ ಸಾಧ್ಯವಾದ್ರೆ ಪ್ರತಿಯೊಬ್ಬರು ನಮ್ಮ ಒಳಗಡೆ ನಾವು ಉದ್ಧಾರಗೊಳ್ತೇವೆ, ಇಡೀ ಸಮಾಜವನ್ನು ಉದ್ಧಾರಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ವಿನಂತಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. 100 ವರ್ಷಗಳಿಂದ ನಾನು ಶಿಲೆಯಾಗಿದ್ದೆ. ನನ್ನನ್ನು ನುಡಿಸುತ್ತಿರುವ ನೀವು ಯಾರು ಜನ್ಮವರೇ? ಎಷ್ಟೋ ಯುಗಗಳಿಂದ ಹೀಗೆ ಆಗುವುದೆಂದು ಊಹಿಸಿದ್ದೆ. ಈಗ ಯಾರನ್ನೂ ಕರೆದು ಫಲವಿಲ್ಲ. ಈ ಕಾಡು ಜನಗಳ ಜೊತೆ ನಮ್ಮಂತ ಅಧಿಕಾರಿಗಳದ್ದು ಏನ್ ಮಾತು? ಹೌದು ಅಪ್ಪ, ಹೋಗೋದೋಗ್ತೀಯ, ಒಂದ್ ಮಾತು ಆಶೀರ್ವಾದ ಮಾಡ್ಬಿಟ್ಟು ಹೋಗಪ್ಪ. ಆಶೀರ್ವಾದ ಮಾಡಬಲ್ಲೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಈ ದಿವಸ ಈ ನಮ್ಮ ಸಾವಿರಾರು ಭಕ್ತಾದಿಗಳಿಗೆ ದಾಸೋಹ ನೀಡಲಿದ್ದೇವೆ. ನಾಟಕದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಗಿರ್ಗಿಯವರಿಗೆ ಒಂದು ದೊಡ್ಡ ಚಪ್ಪಾಳೆ. ನಿಜವಾಗ್ಲೂ ಚಾಮರಾಜನಗರದ ಕಡೆಯಿಂದ ಬರುವಂಥ ನೇಟಿವಿಟಿ ಇದೆಯಲ್ಲ, ಆ ಜಾನಪದ ಸೊಗಡು ಎಷ್ಟು ಮಟ್ಟಿಗೆ ಮೂಡಿ ಬಂದಿದೆ ಅಂದರೆ ಯಾರೊಬ್ಬ ಕಲಾವಿದನನ್ನು ತೆಗೆಯೋದಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಪಾತ್ರಗಳು ಕಣ್ಣೆದುರುಗಡೆ ಬರ್ತಾರೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೀರಿ ಗಿರಿಗಿಯವರೇ. ನಿಮ್ಮ ತಂಡಕ್ಕೆ ನಿಮಗೂ ಅಭಿನಂದನೆಗಳು. ನಮ್ಮ ಈ ಮಂಗಳ ಯಾತ್ರೆ ಹೊತ್ತಿನಲ್ಲಿ ಹುಡುಕುವ ಹೆಸರ ಬಿಕಾರಿಗಳೇ ಕಟ್ಟ ಬರ್ತಿದ್ದಾರೆ. ಮೊಂಡುಳಿ ಮನೆಯಿಂದ ಮೂಡು ಬಂದ ಪರಮೇಶ್ವರ, ನಮ್ಮೆಲ್ಲನೂ ನೀನೇ ತಕೊಳಪ್ಪ. ಈ ಮಾದಯ್ಯ ಹೇಳ್ಬಿಟ್ನಂತೆ, ನಾವು ಕೇಳ್ಬಿಡ್ಬೇಕಂತೆ. ಬಿಟ್ಗಳ ನಾವ್ ಹೇಳ್ದಂಗೆ ನೀವು ಕೇಳ್ಬೇಕು. ಏನ್ರ ಮಕ್ಕ ನೋಡ್ತಿದ್ದೀರಾ? ಬರಲ್ಲ. ಯಾಕೋ ಮೇಲು ಕೀಳೋದು ಸಾಧ್ಯನೇ ಇಲ್ಲ. ಇದು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಗೆಳೆಯ, ವಿ ದ ಪೀಪಲ್ ಆಫ್ ಇಂಡಿಯಾ. ಈಗ ಕಾಲಿನ ಜಗ್ಗು ಛಲ್ ಅಂತ ಕೇಳಿ ಕಳ್ಳ ಮುನಿಗಳ ಎದೆ ಛಲ್ ಅಂತಂತೆ. ಅವರು ನನಗೆ ಕೊಟ್ಟ ಹೆಸರು ಮಾದಯ್ಯ. ಕಪ್ಪಾಳದ ದುರ್ಗವ್ವ ನೀನು ಒಬ್ಬರ್ಸ್ಕೊಂಡು ಬಾರವ್ವ, ಕಿರಿಯ ಬೆಟ್ಟ ಮಾರವ್ವ ನೀನು ಕರ್ದೇಟ್ಗೆ ಬಾರವ್ವ, ಕಿರಿಯ ಬೆಟ್ಟ ಮಾರವ್ವ ನೀನು ಕರ್ದೇಟ್ಗೆ ಬಾರವ್ವ.